ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾವು ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ನಾವೇನು ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಲ್ಲ, ಪ್ರತಿ ವರ್ಷ ಮನೇಲೆ ಸೆಲೆಬ್ರೇಟ್ ಮಾಡ್ತೀವಿ, ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ತೋರಿಸ್ತೀನಿ. ಇನ್ನೊಂದು ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂತಂದರೆ, ನಾನು ಆಲ್ರೆಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಆದರೆ ನಾನು ಲಾಸ್ಟ್ ಇಯರ್ ಅಷ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಸೊ ಈ ವರ್ಷ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ. ನಾನಿವಾಗ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ. ಸೊ ನಮ್ಮನೇಲಿ ಪನ್ನೀರ್ ಬಟರ್ ಮಸಾಲ ಹಾಗೆ ಮತ್ತೆ ಹೊರಗಡೆಯಿಂದ ಅಮ್ಮಸ್ ಕೇಕ್ ತಂದಿದ್ದೀವಿ. ಸೊ ನಮ್ಮ ಎದುರು ಮನೆ ಆಂಟಿ ಮನೆಯಲ್ಲಿ ಅವರು ರೋಟಿ ಹಾಗೆ. ಸೊ ಬನ್ನಿ ಅಲ್ಲಿ ಏನೇನು ಮೆನು ಮಾಡಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ. ಸ್ಮೆಲ್ ಏನೋ ಚೆನ್ನಾಗಿ ಬರ್ತಿದೆ, ಗೊತ್ತಿಲ್ಲ ಟೇಸ್ಟ್ ಹೆಂಗಾಗಿದೆ ಅಂತ, ಆಮೇಲೆ ನೋಡೋಣ. ಇವಾಗ ಟೈಮ್ ಬಂದು 8 o'clock ಆಗಿದೆ. ನಾವು ಇವಾಗ ಪಾರ್ಟಿ ಸ್ಟಾರ್ಟ್ ಮಾಡ್ತಿದ್ವಿ. ಪಾರ್ಟಿ ಅಂತಂದ್ರೇನು, ಲೈಕ್ ಡಿನ್ನರ್ ಸ್ಟಾರ್ಟ್ ಮಾಡ್ಕೋಣ ಅಂತ ಇವ್ರ ಮನೇಲಿ, ಅಂದ್ರೆ ನಮ್ಮ ಎದುರು ಮನೆಯವ್ರ ಮನೇಲಿ ಹೋಗಿ ನಾವು ಊಟ ಮಾಡ್ತಾ ಇದೀವಿ. ಸೇ ಹಾಯ್, ಕಮ್ ಲೆಟ್ಸ್ ಸ್ಟಾರ್ಟ್ ದ ಪಾರ್ಟಿ. ಏನು ಸೂಪು. ಸೊ ಸೂಪ್ ರೆಡಿ ಆಗಿದೆ. ಇದು ಪರೋಟ, ಇದು ನಮ್ಮ ಸ್ಟಾರ್ಟರ್ಸ್. ಸೂಪ್ ಇಸ್ ರೆಡಿ. ಲೆಟ್ಸ್ ಹ್ಯಾವ್ ಸೂಪ್. सोचेंगे तुम्हें प्यार तुमको, ख्वाबों में छुपाया तुमको, यादों में बसाया तुमको. हाथ में एक हाथ है, उस हाथ की क्या बात है, क्या फासले क्या मंजिले, एक हम सफर गर साथ है, जिसकी किस्मत में कोई सवार दे वो ही दिलदार है. खिलते रहे सपने तेरे, महके रहे दिल का चमन, जिंदगी तुझको ऐसी बाहर दी, दिल की पुकार है यार मेरे, हाँ यार मेरे. ನಾವಿವಾಗ ಔಸಿ ಆಡ್ತಾ ಇದೀವಿ. ಇಲ್ಲೂ ಆಗಿಲ್ಲ. 17 ಇಲ್ಲಿ ನೋಡ್ಕೊಂಡು 17 ಬಂದು 5 ಔಸಿ ಅಲ್ಲ ಫಸ್ಟ್. 5 ಅಕ್ಕ, 5 ಐ ಆಮ್ ದ ವಿನ್ನರ್ಸ್. ಇವತ್ತು ನೋಡ್ರಕ್ಕ ನಂಬರ್ ಫಿನಿಶ್ಡ್ 1. ಸೊ ನಂದು 5 ಕಾರ್ನರ್ಸ್ ಕಂಪ್ಲೀಟ್. ಈಗ ಪುಲಾವ್ಸ್ ಕಂಪ್ಲೀಟ್. ಸೆಕೆಂಡ್ ವಿನ್ನರ್ ದಾಲ್, ಪನ್ನೀರ್ ಬಟರ್ ಮಸಾಲ, ಪರೋಟ, ಸೌತೆಕಾಯಿ, ಆನಿಯನ್, ಲೆಮನ್, ಜೀರಾ ರೈಸ್.
ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್. ನಾ ಇವಾಗ ಯಡಿಯೂರಿಗೆ ಬಂದಿದ್ದೀವಿ. ಯಡಿಯೂರಲ್ಲಿರೋದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಬರೋಣ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಇವತ್ತು ನ್ಯೂ ಇಯರ್ ಅಲ್ವಾ, ತುಂಬಾ ರಶ್ ಇತ್ತು ದೇವಸ್ಥಾನ. ಮೇ ಬಿ ಎಲ್ಲ ಕಡೆ ಹಾಗೆ ಇರುತ್ತೆ ಅನ್ಸುತ್ತೆ. ಯಡಿಯೂರಿಂದ ಎಲ್ಲಿ ಹೋಗ್ತಾ ಇದೀವಿ ಅಂತ ತಿಳ್ಕೊಬೇಕಾದ್ರೆ ನಾನು ಫುಲ್ ವಿಡಿಯೋ ನೋಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ನಾವಿವಾಗ ಯಡಿಯೂರಿಂದ ಮೇಲ್ಕೋಟೆಗೆ ಬಂದಿದ್ದೀವಿ. ಯಡಿಯೂರಿಂದ ಮೇಲ್ಕೋಟೆ 55 ಕಿಲೋಮೀಟರ್ಸ್ ಆಗುತ್ತೆ. ಮೇಲ್ಕೋಟೆ ವಿಡಿಯೋ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಇದೆ. ಇದನ್ನ ಮೇಲೆ ಲೈಕ್ ಕಾರ್ಡ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ತುಂಬಾ ರಶ್ ಇತ್ತು. ಮೇ ಬಿ ಜನವರಿ 1 ಆಗಿದ್ರಿಂದ ಎಲ್ಲ ದೇವಸ್ಥಾನಗಳು ತುಂಬಾ ರಶ್ ಇದೆ. ಇಲ್ಲಿ ಮೇಲ್ಕೋಟೆಯಲ್ಲಿ ರಾಯಗೋಪುರ, ಕಲ್ಯಾಣಿ ಅವೆಲ್ಲ ನೋಡೋಕೆ ಆಗಲಿಲ್ಲ, ಯಾಕಂದ್ರೆ ಅಲ್ಲಿ ವೆಹಿಕಲ್ಸ್ ಅಲ್ಲಿವರೆಗೂ ಬಿಡಲಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.